ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮೈಸೂರಿನ ಕಬಿನಿ ಡ್ಯಾಂ ಭರ್ತಿಗೆ 3 ಅಡಿ ಬಾಕಿ ಇದೆ. ಕೆಳ ಸೇತುವೆ ಮುಳುಗಡೆಯಾಗಿದೆ. 20 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. 4 ಕ್ರಸ್ಟ್ ಗೇಟ್ ಮೂಲಕ 25,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 21,500 ಕ್ಯೂಸೆಕ್ ಇದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇರುವಂತದ್ದು. ಮೈಸೂರಿನ ಕಬಿನಿ ಡ್ಯಾಂ ಭರ್ತಿಗೆ 3 ಅಡಿ ಮಾತ್ರ ಬಾಕಿ ಇದೆ. ಕೆಳ ಸೇತುವೆ ಮುಳುಗಡೆ ಆಗಿದೆ. ಈಗಾಗಲೇ 20 ಗ್ರಾಮಗಳ ಸಂಪರ್ಕ ಕೂಡ ಕಡಿತ ಆಗಿದೆ. 4 ಕ್ರಸ್ಟ್ ಗೇಟ್ ಮೂಲಕ 25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯಕ್ಕೆ ಒಳಹರಿವು ಕೂಡ ಜಾಸ್ತಿ ಇದೆ. 21,500 ಕ್ಯೂಸೆಕ್ ಒಳಹರಿವಿದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 81 ಅಡಿ. ಹಾಗೆಯೇ ಡ್ಯಾಂ ಕೆಳಭಾಗದ ಸೇತುವೆ ಸಂಪೂರ್ಣ ಮುಳುಗಡೆ ಆಗಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಂ ತುಂಬಿದೆ. ಕಬಿನಿ ಜಲಾಶಯ ತುಂಬಿದೆ. ಡ್ಯಾಂ ಕೆಳಭಾಗದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಬಿದರಹಳ್ಳಿ, ನಂಜನಾಥಪುರ, ತೆರಣಿಮಂಟಿ, ಬಸಾಪುರ, ಉಯ್ಯಂಬಳ್ಳಿ, ಕಳಸೂರು, ಕೆಂಚನಹಳ್ಳಿ, ಕಾಳೇನಹಳ್ಳಿ, ಬುಂಡೇನಹಳ್ಳಿ, ಬೋರದೇವರಮಂಟಿ, ಸೋಮದೇವರಮಂಟಿ, ಭೀಮನಕೊಳ್ಳಿ, ಬ್ರಹ್ಮಗಿರಿ ಹಾಡಿ ಹೀಗೆ ಸಾಕಷ್ಟು ಹಾಡಿಗಳಲ್ಲಿ ಅಲ್ಲಿನ ಗ್ರಾಮಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಸೇತುವೆ ಮೇಲೆ ಜನರಿಗೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶ ಇದೆ. ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ಯಾಕೆಂದ್ರೆ ಆ ಒಂದು ಸೇತುವೆ ಮುರಿದು ಬೀಳಬಹುದು ಅನ್ನುವಂತಹ ಆತಂಕ. ಹಾಗಾಗಿ ದ್ವಿಚಕ್ರ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಡ್ಯಾಂನ ಕೆಳಭಾಗ. ಬಹುತೇಕ ಕೆಳಭಾಗದ ಹಳ್ಳಿಗಳು ಕೂಡ ನೀರಿನಿಂದ ತುಂಬಿವೆ. ಕೆಳಭಾಗದ ಹಳ್ಳಿಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂದ್ರೆ ನದಿ ತುಂಬಿದ್ರೆ, ಡ್ಯಾಮು ತುಂಬಿದ್ರೆ ಆ ಕೆಳಭಾಗದ ಕೆಳಭಾಗದಲ್ಲಿ ಏನು ನದಿ ಇರುತ್ತೆ, ಆ ನದಿ ಪಾತ್ರದ ಜನರಿಗೆ ಆತಂಕದ ವಾತಾವರಣ ಸಾಮಾನ್ಯವಾಗಿ ಇರುತ್ತೆ. ಕ್ರಸ್ಟ್ ಗೇಟ್ಗಳಲ್ಲಿ ನೀರನ್ನ ಬಿಟ್ಟರೆ ಅವರಿಗೆ ತೊಂದರೆ ಆಗುತ್ತೆ. ಅವರ ಕೃಷಿ ಜಮೀನುಗಳಿಗಾಗಲಿ ಅವರ ಮನೆಗಳಿಗಾಗಲಿ ಎಲ್ಲಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಅವರು ಕೂಡ ಆತಂಕದ ಒಂದು